ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇನ್ನು 10 ವರ್ಷದಲ್ಲಿ ಯುರೋಪ್ನ ದೇಶಗಳು ಚೈನಾ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಬರುತ್ತವಾ? ಇಂಥದ್ದೊಂದು ಅನುಮಾನಕ್ಕೆ ಮತ್ತು ಆಸೆಗೆ ಕಾರಣ ಆಗ್ತಾ ಇರೋದು ಯುರೋಪ್ನಿಂದ ಹೊರಬೀಳ್ತಾ ಇರೋ ಸುದ್ದಿ. ಯಾವ ವಸ್ತುವಿಗಾಗಿ ಇಡೀ ಜಗತ್ತು ಚೈನಾದ ಮೇಲೆ ಅವಲಂಬಿತವಾಗಿತ್ತೋ, ಯಾವ ವಸ್ತುಗಳನ್ನ ಇಟ್ಕೊಂಡು ಚೈನಾ ಇಷ್ಟು ದಿನ ಮೆರೆದಾಡ್ತಾ ಇತ್ತೋ ಅಂಥ ಅತ್ಯಪರೂಪದ ಮೆಟಲ್ಗಳು ಈಗ ಚೈನಾದಿಂದ ಹೊರಗೆ ಸಿಗ್ತಾ ಇವೆ. ಇದು ಜಗತ್ತನ್ನ ಚೈನಾದ ಡಿಪೆಂಡೆನ್ಸಿಯಿಂದ ಹೊರಬರೋ ಹಾಗೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾದ್ರೆ ಏನಿದು ರೇರ್ ಅರ್ತ್ ಮೆಟಲ್? ಅದನ್ನ ಎಲ್ಲಿ ಬಳಸ್ತಾರೆ? ಅದರ ಮಹತ್ವ ಏನು? ಅದಕ್ಕಾಗಿ ಚೈನಾದ ಮೇಲೆ ಇಡೀ ಜಗತ್ತು ಇಷ್ಟೊಂದು ಡಿಪೆಂಡ್ ಆಗ್ತಾ ಇರೋದು ಯಾಕೆ? ಈಗ ಆ ಅಪರೂಪದ ಮತ್ತು ಮಹತ್ವದ ವಸ್ತುಗಳು ಸಿಗ್ತಾ ಇರೋದಿಲ್ಲಿ. ಆ ಸಂಪತ್ತನ್ನ ಹೊರತೆಗೆಯೋದಕ್ಕಿರೋ ಸವಾಲುಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅತ್ಯಪರೂಪದ ಖನಿಜ ಸಂಪತ್ತು ಇವತ್ತು ಚೈನಾದ ದೊಡ್ಡ ಶಕ್ತಿ. ಈ ರೇರ್ ಅರ್ತ್ ಮೆಟಲ್ ಅನ್ನೋದನ್ನ ಇಟ್ಕೊಂಡೆ ಇವತ್ತು ಇಡೀ ಜಗತ್ತು ತನ್ನ ಮೇಲೆ ಶಾಶ್ವತವಾಗಿ ಆಧಾರ ಪಡೋ ಹಾಗೆ ಮಾಡ್ಕೊಂಡಿದೆ ಚೈನಾ. ಆದ್ರೆ ಈಗ ಅಂಥದ್ದೇ ಒಂದು ಬಹುದೊಡ್ಡ ಸಂಪತ್ತಿನ ನಿಕ್ಷೇಪ ಸ್ವೀಡನ್ ನಲ್ಲಿ ಪತ್ತೆಯಾಗಿದೆ. ಅಲ್ಲಿ 1 ಮಿಲಿಯನ್ ಟನ್ಗಿಂತಲೂ ಹೆಚ್ಚು ಪ್ರಮಾಣದ ರೇರ್ ಅರ್ತ್ ಮೆಟಲ್ ಸಿಕ್ಕಿದೆ. ಈ ರೇರ್ ಅರ್ತ್ ಮೆಟಲ್ ಅಲ್ಲಿ ನಿಯೋಡೈಮಿಯಂ ಇದೆ, ಸ್ಕ್ಯಾಂಡಿಯಂ ಇದೆ, ಸೇರಿಯಂ, ಪ್ರೆಸಿಯೋಡೈಮಿಯಂ ಇದೆ, ಯುರೋಪಿಯಂ ಇದೆ, ಲ್ಯಾಂಥನಮ್ ಸೇರಿದ ಹಾಗೆ 17ಕ್ಕೂ ಹೆಚ್ಚು ವಿವಿಧ ಖನಿಜಗಳು ಅಲ್ಲಿವೆ. ಅದರಲ್ಲಿ ಸ್ಕ್ಯಾಂಡಿಯಂ ಮತ್ತು ಏಥ್ರಿಯಂಗಳು ಒಂದೇ ಗಣಿಯಲ್ಲಿ ಸಿಕ್ಕಿದ್ರು, ಒಂದೇ ರೀತಿಯ ಕೆಮಿಕಲ್ ಪ್ರಾಪರ್ಟಿಗಳನ್ನ ಹೊಂದಿದ್ರು ಕೂಡ ಅವುಗಳ ಎಲೆಕ್ಟ್ರಾನಿಕ್ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿಗಳು ಬೇರೆ ಬೇರೆ ಇರುತ್ತವೆ ಅನ್ನೋದು ಮತ್ತೊಂದು ವಿಶೇಷ. ಇವು ಹೇಗಿರುತ್ತವೆ ಅಂದ್ರೆ, ಈ ಖನಿಜಗಳನ್ನ ಸುಮ್ಮನೆ ಒಂದು ರೂಮಲ್ಲಿ ಇಟ್ಟರೂ ಕೂಡ ಗಾಳಿಯ ಜೊತೆ ರಿಯಾಕ್ಟ್ ಆಗಿ ತಮ್ಮ ಬಣ್ಣವನ್ನ ಇವು ಕಳ್ಕೊಳ್ಳುತ್ತವೆ. ಈ ರೇರ್ ಅರ್ತ್ ಮೆಟಲ್ಗಳನ್ನ ಏರೋಸ್ಪೇಸ್, ಜೆಟ್ ಇಂಜನ್ಗಳಲ್ಲಿ, ಆಭರಣಗಳ ತಯಾರಿಕೆಯಲ್ಲಿ, ಬ್ಯಾಟರಿ, ಕ್ಯಾಮರಾ, ಟೆಲಿಸ್ಕೋಪ್ನ ಲೆನ್ಸ್ಗಳನ್ನ ತಯಾರು ಮಾಡೋದಕ್ಕೆ, ಆಯಿಲ್ ರಿಫೈನರಿಗಳಲ್ಲಿ, ಗ್ಲಾಸ್ ತಯಾರಿಕೆಯಲ್ಲಿ, ಎಲೆಕ್ಟ್ರಿಕ್ ಮೋಟಾರ್ಗಳನ್ನು ತಯಾರು ಮಾಡೋದಕ್ಕೆ, ನ್ಯೂಕ್ಲಿಯರ್ ಬ್ಯಾಟರಿ ತಯಾರಿಕೆಯಲ್ಲಿ, ಎಕ್ಸ್ರೇ ಮಿಷನ್ಗಳನ್ನು ಮಾಡೋದಕ್ಕೆ, ಭೂಕಂಪನವನ್ನು ಅಳೆಯುವ ಯಂತ್ರಗಳು ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಇದನ್ನು ಬಳಕೆ ಮಾಡ್ತಾರೆ. ಇಂಥ ವಿಶಿಷ್ಟ ಖನಿಜವನ್ನು ಹೊಂದಿರೋ ದೇಶಗಳ ಪೈಕಿ ಚೈನಾ ಮೊದಲ ಸ್ಥಾನದಲ್ಲಿದ್ರೆ, ವಿಯೆಟ್ನಾಂ 2ನೇ ಸ್ಥಾನದಲ್ಲಿದೆ, ಹಾಗೇನೆ 3ನೇ ಸ್ಥಾನದಲ್ಲಿ ಬ್ರೆಜಿಲ್ ಇದ್ರೆ, 4ನೇ ಸ್ಥಾನದಲ್ಲಿ ರಷ್ಯಾ ಇದೆ. ಇಲ್ಲಿ ಚೈನಾ 38% ನಷ್ಟು ರೇರ್ ಅರ್ತ್ ಮೆಟಲ್ ಅನ್ನ ಹೊಂದಿದ್ದು ಜಾಗತಿಕವಾಗಿ ಬಹುದೊಡ್ಡ ರಫ್ತುದಾರ ದೇಶ ಅಂತ ಚೈನಾ ಗುರುತಿಸಿಕೊಳ್ಳುತ್ತೆ. 2019ರಲ್ಲಿ ಚೈನಾ ಸುಮಾರು 45,000 ಟನ್ಗೂ ಅಧಿಕ ಪ್ರಮಾಣದ ಮೆಟಲ್ ಅನ್ನ ರಫ್ತು ಮಾಡಿದೆ. ಅದರಿಂದ ಚೈನಾಗೆ ಸುಮಾರು $398 ಮಿಲಿಯನ್ ನಷ್ಟು ಆದಾಯ ಬಂದಿದೆ. 1970ರ ಹೊತ್ತಿಗಾಗಲೇ ತನ್ನಲ್ಲಿ ರೇರ್ ಅರ್ತ್ ಮೆಟಲ್ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಚೈನಾ ಆ ನಂತರದಲ್ಲಿ ಅದನ್ನ ತನ್ನ ಕೈಗಾರಿಕೆಗಳು ಹಾಗೂ ಆರ್ಥಿಕ ಬೆಳವಣಿಗೆಗೆ ಬಳಸಿಕೊಳ್ಳೋದಕ್ಕೆ ಶುರು ಮಾಡಿತು. ಹೀಗಾಗಿನೇ ಇವತ್ತು ಚೈನಾ ವಿಶ್ವದಲ್ಲೇ ನಂಬರ್ 1 ಎಕ್ಸ್ಪೋರ್ಟರ್ ಅಂತ ಗುರುತಿಸಿಕೊಳ್ತಾ ಇದೆ. ಚೈನಾದ ನಂತರದ ಸ್ಥಾನದಲ್ಲಿ ವಿಯೆಟ್ನಾಂ ಇದೆ. ಆದರೂ ಚೈನಾ ಇಡೀ ವಿಶ್ವ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯವನ್ನು ಸಾಧಿಸಿದೆ. ಹೀಗಾಗಿ ರೇರ್ ಅರ್ತ್ ಮೆಟಲ್ಸ್ ಅಂದ್ರೆ ಚೈನಾ ಅನ್ನೋ ತರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಯುರೋಪಿಯನ್ ಯೂನಿಯನ್ ತನಗೆ ಬೇಕಾಗಿರೋ ಸುಮಾರು 99% ನಷ್ಟು ರೇರ್ ಅರ್ತ್ ಮೆಟಲ್ ಅನ್ನ ಚೈನಾದಿಂದಲೇ ಆಮದು ಮಾಡಿಕೊಳ್ತಾ ಇದೆ. ಈಗ ಸ್ವೀಡನ್ ನಲ್ಲಿ ಸಿಕ್ಕಿರೋ ರೇರ್ ಅರ್ತ್ ಮೆಟಲ್ ನಿಕ್ಷೇಪ ಯುರೋಪ್ ಹಾಗೂ ಹೊರ ಜಗತ್ತಿಗೆ ಹೊಸ ಆಶಾ ಕಿರಣದಂತೆ ಕಾಣ್ತಾ ಇದೆ. ಸ್ವೀಡನ್ ನಲ್ಲಿನ ಸರ್ಕಾರಿ ಸ್ವಾಮ್ಯದ ಮೈನಿಂಗ್ ಕಂಪನಿ LKAB ಕೊಟ್ಟಿರೋ ಮಾಹಿತಿಯ ಹಾಗೆ ಸ್ವೀಡನ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ರೇರ್ ಅರ್ತ್ ಮೆಟಲ್ ಅನ್ನು ಪತ್ತೆ ಮಾಡಲಾಗಿದ್ದು, ಅಲ್ಲಿ ನಿಯೋಡಿಯಂ ಭಾರಿ ಪ್ರಮಾಣದಲ್ಲಿ ಪತ್ತೆಯಾಗಿದೆ. ಪ್ರತಿಯೊಂದು ಎಲೆಕ್ಟ್ರಾನಿಕ್ ವಸ್ತುವಿನ ನಿರ್ಮಾಣದಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸುವ ಪ್ರಬಲ ಮ್ಯಾಗ್ನೆಟ್ ಗಳನ್ನ ನಿರ್ಮಾಣ ಮಾಡೋದಕ್ಕೆ ಈ ನಿಯೋಡಿಯಂ ಅನ್ನ ಬಳಕೆ ಮಾಡಲಾಗುತ್ತೆ. ಇಂಥ ಮೆಟಲ್ ಸಿಕ್ಕಿರೋದು ಸ್ವೀಡನ್ಗೆ ವರದಾನವಾಗಿ ಪರಿಣಮಿಸ್ತಾ ಇದೆ. ಈಗಾಗಲೇ ಕಬ್ಬಿಣದ ಅದಿರನ್ನ ತೆಗಿತಾ ಇರೋ ಕಿರುನಾ ಪ್ರದೇಶದ ಬಳಿಯಲ್ಲೇ ಈ ರೇರ್ ಅರ್ತ್ ಮೆಟಲ್ ಕೂಡ ಪತ್ತೆಯಾಗಿದ್ದು, ಇಲ್ಲಿವರೆಗೂ ಯುರೋಪ್ನಾದ್ಯಂತ ಸಿಗದೇ ಇರುವ ಖನಿಜಗಳು ಅಲ್ಲಿ ಸಿಕ್ಕಿವೆ ಅನ್ನೋ ಮಾಹಿತಿಯನ್ನ ಈ ಕಂಪನಿ ಹೊರಹಾಕಿದೆ. ಈ ರೇರ್ ಅರ್ತ್ ಮೆಟಲ್ ಇದೆಯಲ್ಲ, ಇದು ಇವತ್ತು ಎಷ್ಟು ಇಂಪಾರ್ಟೆಂಟು ಅಂದ್ರೆ, ನಾವು ನಮ್ಮ ಮನೆಗಳಲ್ಲಿ ಬಳಸುವ ರೆಫ್ರಿಜರೇಟರ್ ತಯಾರು ಮಾಡೋದಕ್ಕೆ, ಟಿವಿ, ಕಂಪ್ಯೂಟರ್, ಸ್ಮಾರ್ಟ್ ಫೋನ್ಗಳ ತಯಾರಿಗೆ ಇದು ತುಂಬಾನೇ ಉಪಯುಕ್ತ ಅನ್ನಿಸ್ಕೊಳ್ಳುತ್ತೆ. ಹಾಗೇನೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳು, ನೈಟ್ ವಿಷನ್ ಟೆಕ್ನಾಲಜಿ, ಗಾಳಿ ಯಂತ್ರಗಳು, ಎಲೆಕ್ಟ್ರಿಕ್ ಮೋಟಾರ್ಗಳು ಅಷ್ಟೇ ಯಾಕೆ ಎಲೆಕ್ಟ್ರಿಕ್ ಕಾರ್ ಹಾಗೂ ಬೈಕ್ಗಳ ತಯಾರಿಕೆಗೆ ಕೂಡ ಈ ರೇರ್ ಅರ್ತ್ ಮೆಟಲ್ನ ಅಗತ್ಯ ತುಂಬಾನೇ ಇದೆ. ಇನ್ನು ಈಗಂತೂ ಜಗತ್ತು ಚೈನಾ ಮತ್ತು ಅಮೆರಿಕ ಅನ್ನೋ 2 ಬ್ಲಾಕ್ಗಳಲ್ಲಿ ವಿಭಜನೆ ಆಗ್ತಾ ಇದೆ. ಇದು ಇನ್ನೊಂದು ಶೀತಲ ಯುದ್ಧಕ್ಕೆ ವೇದಿಕೆ ಸಿದ್ಧವಾಗ್ತಾ ಇರೋ ಸಮಯ. 2019ರಲ್ಲಿ ಅಮೆರಿಕ ಚೈನಾ ಜೊತೆ ಟ್ರೇಡ್ ವಾರ್ ಅನ್ನ ಆರಂಭ ಮಾಡಿದ್ದು ನಿಮಗೆ ಗೊತ್ತಿದೆ. ಯಾವಾಗ ಅಮೆರಿಕ ಚೈನಾದ ಮೇಲೆ ಮುರ್ಕೊಂಡು ಬೀಳೋದಕ್ಕೆ ಶುರು ಮಾಡ್ತೋ, ಆಗ ಚೈನಾದ ಅಧ್ಯಕ್ಷರು ಅಮೆರಿಕಾನ ಹೆದರಿಸೋದಕ್ಕೆ ಬಳಸಿದ್ದು ಇದೇ ರೇರ್ ಅರ್ತ್ ಮೆಟಲ್ಗಳ ವಿಷಯನ. ಅಮೆರಿಕ ಚೈನಾ ಜೊತೆ ದುಶ್ಮನಿಯನ್ನ ಹೆಚ್ಚು ಮಾಡ್ಕೊಳ್ತಾ ಹೋದ್ರೆ ನಾವು ರೇರ್ ಅರ್ತ್ ಮೆಟಲ್ಗಳ ಪೂರೈಕೆಯನ್ನ ಸ್ಥಗಿತಗೊಳಿಸ್ಬಿಡ್ತೀವಿ ಅಂತ ಚೈನಾ
ಅವತ್ತು ಅಮೆರಿಕಾಗೆ ಎಚ್ಚರಿಕೆಯನ್ನು ಕೊಡ್ತು. ಅದಾದ ಬಳಿಕ ಅಮೆರಿಕ ಚೈನಾದ ವಿಷಯದಲ್ಲಿ ಸ್ವಲ್ಪ ಸಾಫ್ಟ್ ಆದ ಹಾಗೆ ಕಂಡು ಬಂತು. ಅಂದ್ರೆ ಒಂದು ಖನಿಜ ಅಮೆರಿಕಾದ ಬಾಯಿ ಮುಚ್ಚಿಸುತ್ತೆ ಅಂದ್ರೆ ಅದರ ಪ್ರಾಮುಖ್ಯತೆ ಮತ್ತು ಅಗತ್ಯ ಎಷ್ಟು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಈ ಯುರೋಪ್ ಝೀರೋ ಎಮಿಷನ್ ಕಡೆಗೆ ಗಮನ ಹರಿಸ್ತಾ ಇದೆಯಲ್ಲ, ಅಲ್ಲಿ ಕೂಡ ಅವರು ಗುರಿಯನ್ನ ಸಾಧಿಸಬೇಕು ಅಂದ್ರೆ ಈ ರೇರ್ ಅರ್ತ್ ಮೆಟಲ್ಗಳ ಅಗತ್ಯ ತುಂಬಾನೇ ಇರುತ್ತೆ. ಅದಕ್ಕಾಗಿ ಅವರು ಚೈನಾದ ಮೇಲೆ ಡಿಪೆಂಡ್ ಆಗಲೇಬೇಕಾಗಿ ಬಂದಿದೆ. ಸೊ 2019ರಲ್ಲಿ ಅಮೆರಿಕ ಮತ್ತು ಚೈನಾ ನಡುವಿನ ವ್ಯಾಪಾರಿ ಸಂಘರ್ಷದಲ್ಲಿ ಚೈನಾ ಏನಾದರೂ ಮುನಿಸ್ಕೊಂಡು ಬಿಟ್ರೆ ಯುರೋಪ್ಗೆ ಸಿಗಬೇಕಾಗಿರೋ ರೇರ್ ಅರ್ತ್ ಮೆಟಲ್ ಸಿಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಕಸ್ಮಾತ್ ಹಾಗೇನಾದ್ರೂ ಆದ್ರೆ ಅವರು ಎಲೆಕ್ಟ್ರಿಕ್ ವಾಹನಗಳನ್ನ ನಿರ್ಮಾಣ ಮಾಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಇಲ್ಲೊಂದು ಎಲೆಕ್ಟ್ರಿಕ್ ವಾಹನದ ಬ್ಯಾಟರಿ ನಿರ್ಮಾಣ ಆಗಬೇಕು ಅಂದ್ರೆ ಸುಮಾರು 1 kgಗೂ ಅಧಿಕ ಪ್ರಮಾಣದ ರೇರ್ ಅರ್ತ್ ಮೆಟಲ್ ಬೇಕಾಗುತ್ತೆ. ಹಾಗೇನೆ ಒಂದು ವಿಂಡ್ ಟರ್ಬೈನ್ ನ ನಿರ್ಮಾಣಕ್ಕೆ 600 kgಗೂ ಅಧಿಕ ಪ್ರಮಾಣದ ರೇರ್ ಮೆಟಲ್ ಬೇಕಾಗುತ್ತೆ. ಹೀಗಾಗಿನೇ ಲಿಥಿಯಂ ಅಯಾನ್ ನ ಬೇಡಿಕೆಯ ಜೊತೆಗೆ ಈ ರೇರ್ ಅರ್ತ್ ಮೆಟಲ್ ನ ಬೇಡಿಕೆ ಕೂಡ ತುಂಬಾನೇ ಹೆಚ್ಚಾಗಿದೆ. ಅಕಸ್ಮಾತ್ ಏನಾದರೂ ಚೈನಾ ಇದರ ಸರಬರಾಜನ್ನ ನಿಲ್ಲಿಸಿಬಿಟ್ರೆ ಯುರೋಪ್ನ ಝೀರೋ ಎಮಿಷನ್ ಗುರಿ ಕನಸಾಗೆ ಉಳಿದು ಬಿಡುತ್ತೆ ಅನ್ನೋ ಭಯ ಐರೋಪ್ಯರನ್ನು ಕೂಡ ಕಾಡ್ತಾ ಇದೆ. ಹೀಗಾಗಿನೇ ಚೈನಾ ಯುರೋಪ್ಗೆ ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಹಾಗೆ ನೋಡಿದ್ರೆ ವಿಯೆಟ್ನಾಂ ಹಾಗೂ ಬ್ರೆಜಿಲ್ ಅಲ್ಲಿ ಕೂಡ ರೇರ್ ಅರ್ತ್ ಮೆಟಲ್ಗಳು ಸಿಗುತ್ತವೆ. ಆದರೂ ಚೈನಾದಲ್ಲಿ ಸಿಕ್ಕಷ್ಟು ಉತ್ಕೃಷ್ಟ ಪ್ರಮಾಣದ ಮೆಟಲ್ಗಳು ಅಲ್ಲಿ ಸಿಗೋದಿಲ್ಲ. ಹೀಗಾಗಿ ಈ ವಿಷಯ ಯುರೋಪ್ಗೆ ಸಮಸ್ಯೆಯಾಗಿತ್ತು. ಆದ್ರೆ ಈಗ ಯುರೋಪ್ನ ದೇಶ ಆಗಿರೋ ಸ್ವೀಡನ್ ನಲ್ಲೇ ದೊಡ್ಡ ಪ್ರಮಾಣದಲ್ಲಿ ರೇರ್ ಅರ್ತ್ ಮೆಟಲ್ಗಳು ಸಿಗ್ತಾ ಇರೋದು ಯುರೋಪ್ ದೇಶಗಳು ನಿಟ್ಟುಸಿರು ಬಿಡೋ ಹಾಗೆ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಮೆಟಲ್ ಸಿಕ್ಕಿದೆ ಅಂದಾಕ್ಷಣ ಚೈನಾನ ಯುರೋಪ್ ದೂರ ಇಟ್ಟುಬಿಡುತ್ತೆ ಅಂತ ಕೂಡ ಅಂದ್ಕೋಬೇಕಾಗಿಲ್ಲ. ಯಾಕೆಂದ್ರೆ ಈಗ ಸಿಕ್ಕಿರೋ ಖನಿಜವನ್ನ ಮೈನಿಂಗ್ ಮಾಡಿ ಹೊರತೆಗಿಬೇಕು ಅಂದ್ರೆ ಕನಿಷ್ಠ ಅಂದ್ರೂ 10-15 ವರ್ಷಗಳ ಕಾಲ ಬೇಕಾಗುತ್ತೆ ಅಂತ LKAB ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಸೊ ಅಲ್ಲಿವರೆಗೆ ಯುರೋಪ್ ಚೈನಾದ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಒಂದು ಅವಕಾಶವನ್ನಂತೂ ಸ್ವೀಡನ್ನ ಪ್ರಕೃತಿ ಯುರೋಪ್ಗೆ ಕೊಟ್ಟಿದೆ. 15 ವರ್ಷಗಳ ನಂತರ ಆದರೂ ಯುರೋಪ್ ಚೈನಾದ ಕಬಂಧ ಬಾಹುಗಳಿಂದ ಹೊರಬರಬಹುದು ಅನ್ನೋ ನಂಬಿಕೆ ಅಲ್ಲಿನ ಜನರಲ್ಲಿ ಉಂಟಾಗ್ತಾ ಇದೆ. ಅಲ್ಲದೆ ಸ್ವೀಡನ್ನಲ್ಲೇ ರೇರ್ ಅರ್ತ್ ಮೆಟಲ್ ಅನ್ನ ಹೊರತೆಗೆದ್ರೆ ಅದರಿಂದ ಸ್ವೀಡನ್ನ ರಫ್ತು ಕೂಡ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಇನ್ನು ಈ ರೇರ್ ಅರ್ತ್ ಮೆಟಲ್ ಅನ್ನು ಬಳಸಿ ಝೀರೋ ಎಮಿಷನ್ ಅನ್ನು ಸಾಧಿಸ್ತೀವಿ ಅನ್ನೋದಿದೆಯಲ್ಲ, ಅದು ಕೂಡ ಇನ್ನೂ ಒಂದು ಭ್ರಮೆ ಮತ್ತು ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳೋ ಪ್ರಯತ್ನ. ಇಲ್ಲಿ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಿದ್ರೆ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಲೇ ಇರ್ತಾರೆ. ನೀವು ಕೂಡ ಕೇಳಿದಿರಿ ಅಲ್ವಾ, ಆ ಎಲೆಕ್ಟ್ರಿಕ್ ಉತ್ಪಾದನೆಗೆ ಎಷ್ಟು ಕಲ್ಲಿದ್ದಲು ಸುಡಬೇಕು, ಅದರಿಂದ ಪೊಲ್ಯೂಷನ್ ಆಗೋದಿಲ್ವಾ? ಈ ಕಲ್ಲಿದ್ದಲನ್ನ ಹೊರತೆಗೆಯೋದಕ್ಕೆ ಎಷ್ಟು ಭೂಮಿ ಆಗಿದ್ದಾರೆ, ಅದರಿಂದ ಸಮಸ್ಯೆ ಆಗೋದಿಲ್ವಾ? ಇನ್ನು ಬ್ಯಾಟ್ರಿ ತಯಾರು ಮಾಡೋದಕ್ಕೆ ಬಳಸೋ ಲಿಥಿಯಂ ಏನ್ ಹಾಗೆ ಬಂದುಬಿಡುತ್ತಾ? ಅದಕ್ಕಾಗಿ ನೆಲ ಆಗಿಬೇಕು, ಮೈನಿಂಗ್ ಮಾಡಬೇಕು. ಅದೆಲ್ಲ ವಾತಾವರಣದ ಮೇಲೆ, ಪ್ರಕೃತಿಯ ಮೇಲೆ ಮಾಡೋ ದೌರ್ಜನ್ಯ ಅಲ್ವೇ? ಏನೋ ಒಟ್ಟು ಮನುಷ್ಯ ಅದನ್ನು ನಿಲ್ಲಿಸ್ತೀನಿ ಅಂತ ಹೇಳ್ಕೊಂಡು ಇನ್ನೊಂದು ಅನ್ಯಾಯವನ್ನು ಪ್ರಕೃತಿ ಮೇಲೆ ಮಾಡ್ತಾ ಹೋಗ್ತಾನೆ. ಒಟ್ಟು ಮನುಷ್ಯ ಇರೋವರೆಗೆ ಅವನು ತನ್ನ ಸೌಕರ್ಯ ಮತ್ತು ಸೌಲಭ್ಯಗಳನ್ನ ಹೆಚ್ಚು ಮಾಡ್ಕೊಳ್ತಾ ಪ್ರಕೃತಿಯಿಂದ ದೂರವಾಗಿ ಬದುಕೋದಕ್ಕೆ ಹೋಗ್ತಾನಲ್ಲ, ಅಲ್ಲಿವರೆಗೆ ಈ ಪೊಲ್ಯೂಷನ್ನು, ಗ್ಲೋಬಲ್ ವಾರ್ಮಿಂಗು, ಎಮಿಷನ್ನು ಇದು ಯಾವುದೂ ಕೂಡ ಕಡಿಮೆ ಆಗೋದಿಲ್ಲ. ಇದನ್ನು ತಪ್ಪಿಸೋದಕ್ಕೆ ಸಾಧ್ಯ ಕೂಡ ಆಗೋದಿಲ್ಲ. ಈಗ ನೋಡಿ, ಚೈನಾದಲ್ಲಿ ಮೈನಿಂಗ್ ಮಾಡೋ ಹಾಗೆ ಸ್ವೀಡನ್ನಲ್ಲಿ ಮೈನಿಂಗ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಸ್ವೀಡನ್ ಉತ್ತರ ಧ್ರುವಕ್ಕೆ ತುಂಬಾನೇ ಹತ್ತಿರದಲ್ಲಿರೋ ಪ್ರದೇಶ. ಹೀಗಾಗಿ ಅಲ್ಲಿ ಮಾನವನ ಚಟುವಟಿಕೆಗಳು ಹೆಚ್ಚಾದ ಹಾಗೆ ಹವಾಮಾನದಲ್ಲಿ ಬಹಳಷ್ಟು ಬದಲಾವಣೆಗಳು ಕೂಡ ಆಗ್ತಾ ಹೋಗುತ್ತವೆ. ಹೀಗಾದಾಗ ಜಾಗತಿಕ ತಾಪಮಾನ ಏರಿಕೆಯಾಗಿ ಆರ್ಕಟಿಕ್ ವಲಯದಲ್ಲಿನ ಹಿಮ ಕರಗೋದಿಕ್ಕೆ ಶುರು ಮಾಡಿದ್ರೆ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತೆ. ಹೀಗಾಗಿನೇ ಸ್ವೀಡನ್ ನಲ್ಲಿ ಮೈನಿಂಗ್ ಶುರುವಾದ್ರೂ ಕೂಡ ಅದನ್ನು ವೈಜ್ಞಾನಿಕವಾಗಿ ಹಾಗೂ ವ್ಯವಸ್ಥಿತವಾಗಿ ಮಾಡಬೇಕು. ಸೊ ಸ್ವೀಡನ್ ನಲ್ಲಿ ರೇರ್ ಅರ್ತ್ ಮೆಟಲ್ ಪತ್ತೆ ಆಗಿದ್ರೂ ಕೂಡ ಸ್ವೀಡನ್ ಸಮಚಿತ್ತವನ್ನ ಕಾಪಾಡಿಕೊಂಡು ಬರ್ತಾ ಇದೆ. ಯಾಕೆಂದ್ರೆ ಅಲ್ಲಿ ವಿಶಿಷ್ಟ ಖನಿಜ ಸಂಪತ್ತು ಸಿಕ್ಕಿದೆ ಅಂತ ಹಾರಾಡೋದಿಕ್ಕೆ ಹೋದರೆ ಚೈನಾ ತಾನು ಸಪ್ಲೈ ಮಾಡ್ತಾ ಇರೋ ಮೆಟೀರಿಯಲ್ ಅನ್ನ ನಿಲ್ಲಿಸಿಬಿಟ್ರೆ ಅದರಿಂದ ಯುರೋಪ್ಗೆ ಸಮಸ್ಯೆ ಹೆಚ್ಚಾಗುತ್ತೆ. ಹಾಗೇನಾದ್ರೂ ಆದ್ರೆ ಸ್ವೀಡನ್ ತಕ್ಷಣಕ್ಕೆ ತನ್ನ ನೆಲವನ್ನ ಬಗಿಬೇಕಾಗಿ ಬರುತ್ತೆ. ಅದು ಆರ್ಕಟಿಕ್ ವಲಯದಲ್ಲಿ ಹಿಮ ಕರಗೋದಿಕ್ಕೆ ಮತ್ತಿತರ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ನಿಮಗೆ ಗೊತ್ತಿರಲಿ, 2010ರಲ್ಲೊಮ್ಮೆ ಹೀಗೆ ಆಗಿತ್ತು. ಅವತ್ತು ಜಪಾನ್ ಜೊತೆ ಚೈನಾಗೆ ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಭಿನ್ನಾಭಿಪ್ರಾಯ ಉಂಟಾಯಿತು. ಹೀಗಾಗಿ ಚೈನಾ ಜಪಾನ್ಗೆ ಪೂರೈಸ್ತಾ ಇದ್ದ ಮೆಟಲ್ ಅನ್ನ ನಿಲ್ಲಿಸ್ಬಿಡ್ತು. ಆ 2 ತಿಂಗಳು ಜಪಾನ್ ತೀವ್ರ ಸಮಸ್ಯೆಗೆ ಸಿಲುಕಿದ್ದಲ್ಲದೆ ತನ್ನ ಉದ್ಯಮದ ಪ್ರಗತಿಯನ್ನು ಕುಂಠಿತಗೊಳಿಸಬೇಕಾಗಿ ಬಂತು. ಈ ಘಟನೆಯ ನಂತರ ಯಾವ ದೇಶವೂ ಕೂಡ ಚೈನಾದ ವಿರುದ್ಧ ಹೆಚ್ಚು ಮಾತಾಡದೆ ಮುಂದೆ ಯಾವತ್ತಾದ್ರೂ ಅವಕಾಶ ಸಿಕ್ಕರೆ ಚೈನಾನ ಎದುರಿಸೋಣ ಅಂದ್ಕೊಂಡು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡು ಬಿಟ್ಟಿವೆ. ಒಟ್ಟಲ್ಲಿ ಈ ರೇರ್ ಅರ್ತ್ ಮೆಟಲ್ಗಳ ಕಾರಣದಿಂದ ಚೈನಾದ ಕಪಿಮುಷ್ಟಿಯಲ್ಲಿ ಸಿಲುಕುವ ಭೀತಿಯನ್ನ ಎದುರಿಸ್ತಾ ಇದ್ದ ಐರೋಪ್ಯ ದೇಶಗಳಿಗೆ ಈಗ ಮೋಡದ ಮರೆಯಲ್ಲೊಂದು ಚಿಕ್ಕ ಕಿರಣ ಗೋಚರಿಸೋ ಹಾಗೆ ಸ್ವೀಡನ್ ನಲ್ಲಿ ರೇರ್ ಅರ್ತ್ ಮೆಟಲ್ ನ ನಿಕ್ಷೇಪವೊಂದು ಗೋಚರಿಸಿದೆ. ಅದನ್ನು ಅವ್ರು ಹೇಗೆ ಬಳಸ್ಕೋತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಸ್ವೀಡನ್ ನಲ್ಲಿ ಸಿಕ್ಕಿರೋ ರೇರ್ ಅರ್ತ್ ಮೆಟಲ್ಗಳ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.